ಫಲಿತಾಂಶ ಕಿಷ್ಕಿಂಧ ಪಿಯು ಕಾಲೇಜಿ 76% ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ಉತ್ತೀರ್ಣರಾಗಿದ್ದಾರೆ. ಗಂಗಾವತಿ ಕಿಷ್ಕಿಂಧ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳು ದ್ವಿತೀಯ ಪಿಯು ಫಲಿತಾಂಶದಲ್ಲಿ ಉತ್ತಮ ಸಾಧನೆ ಗೆದ್ದಿದ್ದಾರೆ. 2024-2025 ದ್ವಿತೀಯ ಪಿಯು ಫಲಿತಾಂಶ ಪ್ರಕಟಗೊಂಡಿದ್ದು, ವಿಜ್ಞಾನ ವಿಭಾಗ ಹಾಗೂ ಕಾಮರ್ಸ್ ವಿಭಾಗದಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸುವ ಮುಖಾಂತರ ಕಾಲೇಜಿಗೆ ಕೀರ್ತಿ ತಂದಿರುತ್ತಾರೆ. ವಿಜ್ಞಾನ ವಿಭಾಗದಲ್ಲಿ 100% ಫಲಿತಾಂಶ ಬಂದಿದ್ದು, 198 ವಿದ್ಯಾರ್ಥಿ ಪರೀಕ್ಷೆ ಬರೆದಿದ್ದು, 198 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ಡಿಸ್ಟಿಂಕ್ಷನ್ 151 ವಿದ್ಯಾರ್ಥಿಗಳು ಪ್ರಥಮ ಸ್ಥಾನ 01, ದ್ವಿತೀಯ ಸ್ಥಾನ 1 ಸ್ಥಾನಗಳನ್ನು ಪಡೆದು ಕಾಲೇಜಿನ ಕೀರ್ತಿ ಹೆಚ್ಚಿಸಿದ್ದಾರೆ. ಕಾಮರ್ಸ್ ವಿಭಾಗದಲ್ಲಿ 100ಕ್ಕೆ 100ರಷ್ಟು ಫಲಿತಾಂಶ ಬಂದಿದೆ. ಡಿಸ್ಟಿಂಕ್ಷನ್ 19 ವಿದ್ಯಾರ್ಥಿಗಳು ಪಡೆದಿದ್ದಾರೆ. ಈ ವೇಳೆ ಉಪಾಧ್ಯಕ್ಷರು ಡಾ. ಮಲ್ಲನಗೌಡ ಮಾತನಾಡಿ, ನಮ್ಮ ಕಾಲೇಜಿನ ಎಲ್ಲಾ ವಿದ್ಯಾರ್ಥಿಗಳು ಶಕ್ತಿ ಮೀರಿ ಈ ಒಂದು ಉತ್ತಮ ಫಲಿತಾಂಶ ಪಡೆಯುವುದರಲ್ಲಿ ಯಶಸ್ವಿಯಾಗಿದ್ದಾರೆ. ಮುಂದಿನ ದಿನಮಾನದಲ್ಲಿ ಇದೇ ರೀತಿ ಉತ್ತಮ ಫಲಿತಾಂಶ ನೀಡುವುದೇ ನಮ್ಮ ಸಂಸ್ಥೆಯ ಮುಖ್ಯ ಗುರಿಯಾಗಿದೆ. ಫಲಿತಾಂಶ ಪಡೆದ ವಿದ್ಯಾರ್ಥಿಗಳಿಗೆ ಸಹಕರಿಸಿದ ಪಾಲಕರಿಗೆ ಬೋಧನೆ ಮಾಡಿದ ಉಪನ್ಯಾಸ ವೃಂದಕ್ಕೆ ಅಭಿನಂದನೆಗಳನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷರು ಡಾ. ಚಂದ್ರಪ್ಪ, ಆಡಳಿತ ಅಧಿಕಾರಿ ಎಲ್. ವೀರಭದ್ರರಾವ್, ಪ್ರಾಚಾರ್ಯರು ಮುರಳಿಕೃಷ್ಣ ಹಾಗೂ ಉಪನ್ಯಾಸಕರು ಹರ್ಷ ವ್ಯಕ್ತಪಡಿಸಿ ಉತ್ತಮ ಫಲಿತಾಂಶ ಪಡೆದ ವಿದ್ಯಾರ್ಥಿಗಳಿಗೆ ಹಾಗೂ ಪಾಲಕರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು. ಸ್ಟಾರ್ಟ್ ಆಗಿದ್ದು ಕೇವಲ 3 ವರ್ಷದ ಹಿಂದೆ ಮಾತ್ರ. ಇದು ನಾವು ಮಲ್ಲನಗೌಡ, ನಾನು, ನಾಗರಾಜ್ ಅಂತ ಇನ್ನೊಬ್ಬರು ಯೂರಾಲಜಿಸ್ಟ್ ಇದ್ದಾರೆ, ಮತ್ತು ನನ್ನ ಮಗ ಕೂಡಿ ನಾವು ಒಂದು ಪ್ಲ್ಯಾನ್ ಮಾಡಿ ಇದನ್ನು ಸ್ಟಾರ್ಟ್ ಮಾಡಿದ್ವಿ. ಮುರಳೀಕೃಷ್ಣ ಆಮೇಲೆ ವೀರಭದ್ರರಾವ್ ಆಲ್ಸೋ ಫುಲ್ಲಿ ದೇ ಹ್ಯಾವ್ ಸಪೋರ್ಟೆಡ್ ಗ್ರ್ಯಾಂಡ್ ಇದನ್ನು ಸಪೋರ್ಟ್ ಕೊಟ್ಟರು. ಸೊ ವಿ ಹ್ಯಾವ್ ಸ್ಟಾರ್ಟೆಡ್ ಇಟ್. In the first year we have got the good results. This is the second year college, and this year is because of Murali Krishna's efforts and his team totally, because alone he cannot do it. His team, they have done an excellent job, and out of 201 students, 223 students, they have got in 170 distinctions. 170 distinction, 53 first class. Only 2 students have got the second class. The highest marks in PCHC, it is 584 for 600. Yes, sir. Sanjana Shetty. And in science, that is PCMB, it is 572. B Harsha. 572. And B Harsha. And in commerce, 585 out of 600. Lisha Jain. 585. Lisha Jain. ಕಂಪ್ಯೂಟರ್ ಸೈನ್ಸ್ ಫಸ್ಟ್ PCMC ಕಂಪ್ಯೂಟರ್ ಸೈನ್ಸ್ highest 100%. Sir, last year 100%, ಈ ವರ್ಷ 100% result. And this year we have got maximum number of distinction. 76% of the students have got distinction. ಅಂದರೆ 76% ಅಷ್ಟು ಸ್ಟೂಡೆಂಟ್ಸಿಗೆ 76% ಸ್ಟೂಡೆಂಟ್ಸಿಗೆ ಡಿಸ್ಟಿಂಕ್ಷನ್ಸ್ ಬಂದಿದೆ. ಅಂದರೆ ಒಂದು 10 ಜನ ಟಾಪ್ ಇದ್ದಿದ್ದಲ್ಲ, ಆಲ್ಮೋಸ್ಟ್ ಎಲ್ಲರೂ ಯಾವ್ಯಾವ ಸ್ಟೂಡೆಂಟ್ಸ್ ಇದ್ರು ಮೆನಿ ಆರ್ ಸ್ಕೋರ್ ಡಿಸ್ಟಿಂಕ್ಷನ್ಸ್. ಅಕಾಮಿಡೇಷನ್ ಡೇ ಸ್ಕಾಲರ್ಸ್ ಎರಡೂ ಇದೆ. ಈಗ ನೀವು ಈ ತಿಂಗಳ 17th 18th ನಮ್ಮ ಫಸ್ಟ್ ಬ್ಯಾಚ್ ಬಂದಿದೆ ಸರ್. ಟ್ರಿಪಲ್ ಐ ಟಿ ಲಾಸ್ಟ್ ಟ್ರಿಪಲ್ ಐ ಟಿ 8 ನೀಟ್ ಸೀಟ್ಸ್ ಬಂದಿದೆ, 109 ಸ್ಟೂಡೆಂಟ್ಸ್ಗೆ. 223 children only writing the NEET exam. 223. Mean application ಯಾರು ಮಾಡ್ತಾರೆ ಬರ್ತಾರೆ ಸರ್. ಬರೀ 38 ಜನ. 38 children, including long term.
ಯಾಕೆ ಎಲ್ಲರೂ ಯಾಕೆ ಬರಲ್ಲ, ಯಾಕೆ ಬರಲ್ಲ? ಅದು ಬರೀ 38 ಸ್ಟೂಡೆಂಟ್ಸ್ ಅಪ್ಲೈ ಮಾಡಿದ್ದಾರೆ. Only NEET. ಇದರಲ್ಲಿ ಮೆಡಿಕಲ್ ಹೋಗೋರು 38 ಜನ. 38. IIT and ಅದಕ್ಕೆ ಹೋಗೋರು ಇಂಜಿನಿಯರಿಂಗ್ ಹೋಗೋರು IIT mains Mains, JEE mains అది ఓన్లీ 8 children ಬಂದಿದೆ. ಓನ್ಲಿ 8 children. ಜಾಯಿನ್ ಆಯ್ತದೆ 57 children ಆರ್ ಇನ್ PCMC. ಬಟ್ KCET ಬರ್ತೀನಿ ಸರ್, ನಮಗೆ ಇದು ಸಾಧ್ಯ ಇಲ್ಲ, ಇದು ಮಾಡ್ತೀನಿ అని ಓನ್ಲಿ 8 ಜನ ಅಪ್ಲಿಕೇಶನ್ ಮಾಡಿದ್ರು. JEE ಅಂದರೆ ಅವರವರು ಈಗ ಇಲ್ಲೇಗಿದ್ದಾರೆ, ಉಳಿದವರೆಲ್ಲ KCET ಬರೀತಾರೆ, CET ಬರೀತಾರೆ. ಮೀನ್ ಸುಮ್ಮ ಒಂದೇ ವಿಷಯ, ಇಲ್ಲಿ ಯಾವ ಹುಡುಗ ಎಷ್ಟು ಪರ್ಸೆಂಟ್ ಬಂದಿದೆ 10th ಕ್ಲಾಸ್లో ಆ ಮಾದರಿ ಡಿವೈಡ್ ಮಾಡಿದ್ದು ಈ ದಿವಸಕ್ಕೆ ಇಲ್ಲ. ಎಲ್ಲ ನಾವು ಸೆಕ್ಷನ್ಸ್ ಡಿವೈಡ್ ಮಾಡಲ್ಲ. ಈ ಮಗು ಬೇರೆ ಆ ಮಗು ಬೇರೆ ಅಂತ ನಾವು ಮಾಡಲ್ಲ. ಒಂದು ಅವರಿಗೆ ಸಾಕಷ್ಟು ಕಾಲಾವಕಾಶ ಸರ್ ಅವ್ರಿಗೆ ಸಾಕಷ್ಟು ಕಾಲಾವಕಾಶ ಕೊಡ್ತೀವಿ. ಅಂದರೆ ಜೂನಿಂದ ಅಕ್ಟೋಬರ್ ನವಂಬರ್ ತನಕ ಎಲ್ಲರಿಗೂ ನೀಟ್ ಮಾಡ್ತೀವಿ, ಎಲ್ಲರಿಗೂ JEE ಮಾಡ್ತೀವಿ. ಅಲ್ಲಿ ವೀಕೆಂಡ್ ಎಕ್ಸಾಮ್ಸ್ ಎಲ್ಲ ಮುಗಿದ ಮೇಲೆ ಆ ರಿಸಲ್ಟ್ ಬೇಸ್ ಮಾಡಿಕೊಂಡು ಪೇರೆಂಟ್ಸಿನ ಕರೆದು ನಿಮ್ಮ ಮಕ್ಕಳು ಈ ರೇಂಜಿಗಿದ್ದಾರೆ, ಈ ಥರ ಮಾಡ್ತಾ ಇದ್ದಾರೆ, ನೀವು ಮುಂದೆ ನೀಟ್ ಹೋಗ್ತೀರಾ, JEE ಹೋಗ್ತೀರಾ ಅಥವಾ KCET ಉಳಿತೀರಾ ಅಂತ ನೋಡಿಕೊಂಡು ಅವ್ರನ್ನ ಕೇಳ್ಕೊಂಡು ಅವ್ರ ಅಭಿಪ್ರಾಯ ಇದ್ಮೇಲೆ. ಯಾಕಂದರೆ ಈಗ ನೀಟ್ ಆಗಲ್ಲ ನಿಮ್ಮ ಹೋಗೋದು ನಾವು ಹೇಳೋಕೆ ಬರಲ್ಲ. ಒಂದು ವೇಳೆ ಪರ್ಫಾರ್ಮೆನ್ಸ್ ಕಡಿಮೆ ಇದ್ರು ಲಾಂಗ್ ಟರ್ಮ್ ಹೋಗ್ಬೋದು. ಅದಕ್ಕೆ ನೀಟಲ್ಲೇ ಹಿಡಿಯೋದು ನೀಟಲ್ಲೇ ಇರ್ತೀವಿ ಮಕ್ಕಳು. ಇಲ್ಲ ಸರ್ ನಮ್ಮ ಮಗು KCET ಸಾಕು ಅಂದರೆ KCET. ಅಂದರೆ ಅಕ್ಟೋಬರ್ ನವಂಬರ್ ತನಕ ಯಾವ ಮಗುನೂ ಬೇರೆ ಬೇರೆ ಮಾಡಲ್ಲ. ಅಕ್ಟೋಬರ್ ನವಂಬರ್ ಆದಮೇಲೆ ನಾವು ಡಿವೈಡ್ ಮಾಡ್ತೀವಿ. ದಟ್ ಟು ಫಸ್ಟ್ ಇಯರ್ ವಿ ನೆವರ್ ಡಿವೈಡೆಡ್ ಸರ್. ತಿರುಪತಿ ಹುಡುಗಿ ರೀಸೆಂಟ್ಲಿ ಶಿ ಗಾಟ್ 87.5% ನೌ. Her 10th class marks I show you. She had only ಭಾಳ ಕಡಿಮೆ 43%. ಆ ಹುಡುಗಕ್ಕೆ ಮ್ಯಾಥ್ಸ್ಲ ಥಿಯರಿಲ 19, ಇಂಟರ್ನಲ್ 20, ಥಿಯರಿಲ 19, ಸೈನ್ಸ್లో 34, ಇಂಟರ್ನಲ್ 20. ಟೋಟಲ್ ಹರ್ ಪರ್ಸೆಂಟೇಜ್ ವಾಸ್ 43%. ಆ ಹುಡುಗಿ ಇಲ್ಲಿ ಬಂದು ಎಲ್ಲರ ಲಿಸ್ಟ್ ಓದಿಲ್ಲ ನೀವು? ಓದಿದ ಮೇಲೆ ಕೊಡ್ರಿ ಲಿಸ್ಟ್. ಅದು ಓದಿದ ಮೇಲೆ ಶಿ ಗಾಟ್ ನೌ 87.5%. ಮಾದರಿ ಜಾಸ್ತಿ ಜನ ಆವರೇಜ್ ಪರ್ಸೆಂಟ್ ಬಂದಿದ್ದಾರೆ, ಬಟ್ ಚೆನ್ನಾಗಿ ಡಿಸ್ಟಿಂಕ್ಷನ್ ಮಾರ್ಕ್ಸ್. ಎಕ್ಸಾಂಪಲ್ ಇದೇ ಹುಡುಗಿ JEE ಕಂಪ್ಲೀಟ್ ಸಕ್ಸಸ್ ಆಗಿದೆ, ಬಟ್ 56% ಈ ಹುಡುಗಿ 43% ಬಂದಿದೆ, ಹುಡುಗಿ 56% ಬಂದದ್ದು. ಆ್ಯಂಡ್ ಆಫ್ಟರ್ ದ ಎಕ್ಸಾಮ್ ಶಿ ವೆಂಟ್ ಬ್ಯಾಕ್ ಟು ದಿಸ್. 43% ಬಂದದ್ದು ಸ್ಟೂಡೆಂಟ್ 87% ಆಗಿದೆ. ಅದು ಅಂದರೆ ನಾನು ಬಂದಿದ್ದ ಹುಡುಗ ಲಾಸ್ಟ್ ಟೈಮ್ 585 ಔಟ್ ಆಫ್ 720 ತಿರುಪತಿ నుంచి ಬಂದವು ಫ್ರಮ್ ದ ఒక్క నిమిషం యారు. అది ఫస్ట్ ఇయర్, సెకండ్ ఇయర్, థర్డ్ ఇయర్ తిరుపతి నుంచి రెగ్యులర్గా ఒకళ్ళు వచ్చిన వాళ్ళు ఒక మంచి రికార్డ్ ఇస్తున్నారు పెద్ద. దిస్ వాజ్ హ్యాపీ. నెక్స్ట్ మీరు అడిగారు సార్, వీ ఆర్ పర్టిక్యులర్ అబౌట్ హౌ బెస్ట్ వీ కెన్ గివ్ ద academics to the lowest chain. ಈ ಹುಡುಗಿ ಕಮ್ಮಿ, ಈ ಹುಡುಗಿಗೆ ಬರ್ತದಿಲ್ಲ.